ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಫಿಲಂ ಚೇಂಬರ್ನಲ್ಲಿ ರಚಿತಾ ರಾಮ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಉಪ್ಪಿ ರುಪ್ಪಿ ಚಿತ್ರಕ್ಕೆ ನೀಡಿದ್ದ ಅಡ್ವಾನ್ಸ್ ವಾಪಸ್ ನೀಡದೇ ಇರುವ ಆರೋಪ ಇದೆ. ಉಪ್ಪಿ ರುಪ್ಪಿ ಸಿನಿಮಾದಲ್ಲಿ ಉಪ್ಪಿ ಜೊತೆ ನಟಿಸಲು ರಚಿತಾ ಒಪ್ಪಿಕೊಂಡಿದ್ರಂತೆ. 23 ಲಕ್ಷ ಸಂಭಾವನೆ ಪೈಕಿ 13 ಲಕ್ಷ ಅಡ್ವಾನ್ಸ್ ಅನ್ನ ಕೂಡ ಪಡೆದಿದ್ದ ರಚಿತಾ ರಾಮ್ 2017ರಲ್ಲಿ ಬ್ಯಾಂಕಾಕ್ನಲ್ಲಿ ಶೂಟಿಂಗ್ ಪ್ಲಾನ್ ಮಾಡಿದ ಚಿತ್ರತಂಡ ಶೂಟಿಂಗ್ಗೆ ಬಾರದೆ ಆಟ ಆಡಿಸಿದ್ದರಿಂದ 1.5 ಕೋಟಿ ನಷ್ಟ ಆಗಿತ್ತಂತೆ ಚಿತ್ರತಂಡಕ್ಕೆ. ಹಾಗಾಗಿ ವಂಚನೆ ಮಾಡಿದ್ದಾರೆ ಅಂತೇಳಿ ದೂರನ್ನ ಕೊಟ್ಟಿದ್ದಾರೆ. ನೋಡಿ, ಬ್ಯಾಂಕಾಕ್ ಅಲ್ಲಿ ವಿದೇಶದಲ್ಲಿ ಶೂಟಿಂಗ್ ಅನ್ನ ಮಾಡೋದಕ್ಕೆ ಟಿಕೆಟ್ ಬುಕ್ ಮಾಡಿದ್ರು ಕೂಡ ಶೂಟಿಂಗ್ ಬಂದಿರಲಿಲ್ಲ ಅಂತೇಳಿ ಆರೋಪ ಮಾಡಲಾಗಿದೆ. 15 ದಿನ ಈಗ ಬರ್ತೀನಿ ಆಗ ಬರ್ತೀನಿ ಅಂತ ಆಟ ಆಡ್ತಿದ್ರಂತೆ ರಚಿತಾ. ಸೂಟ್ ರೂಮ್ ಬುಕ್ ಮಾಡಿ ಕಾದಿದ್ದ ನಿರ್ಮಾಪಕಿ ವಿಜಯಲಕ್ಷ್ಮಿ ಅವರು. ನಟಿಯಿಂದ ನಿರ್ಮಾಪಕಿ ವಿಜಯಲಕ್ಷ್ಮಿಗೆ 1.5 ಕೋಟಿ ನಷ್ಟ ಆಗಿದೆ. ರಚಿತಾ ರಾಮ್ ಕಾರಣಕ್ಕೆ ಸಿನಿಮಾ ಅರ್ಧಕ್ಕೆ ನಿಂತ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಅವತ್ತಿನಿಂದ ಸಂಪರ್ಕಕ್ಕೆ ಸಿಗದೆ ಸತಾಯಿಸ್ತಾ ಇದ್ದಾರಂತೆ ರಚಿತಾ ರಾಮ್. ಕೊನೆಯದಾಗಿ ಫಿಲಂ ಚೇಂಬರ್ಗೆ ದೂರನ್ನ ಕೊಟ್ಟಿದ್ದಾರೆ ನಿರ್ಮಾಪಕಿ ವಿಜಯಲಕ್ಷ್ಮಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಏನಿದು ಈಗ ಈ ಆರೋಪ? ಇಷ್ಟು ದಿನ ಇವರು ಕಾದು ಈಗ ದೂರನ್ನ ಕೊಟ್ಟಿದ್ದಾರೆ. ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಹಾಗಾದ್ರೆ? ರಚಿತಾ ರಾಮ್ ಅವರು ಏನಾದ್ರು ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ನಾಗೇಂದ್ರ ಬಾಬು, ಸಂಜೆ ಗೀತಾ 2 ನಂತರ ಇದೀಗ ರಚಿತಾ ರಾಮ್ ವಿರುದ್ಧ ಸಾಲು ದೂರು ಫಿಲ್ಮ್ ಚೇಂಬರ್ಗೆ ದಾಖಲಾಗ್ತಿದೆ. ನಿನ್ನೆ ಸಹ ಶ್ರೀನಗರ ಕಿಟ್ಟಿ ಸೇರಿದಂತೆ ಆ ಸಂಜೆ ಗೀತಾ 2 ತಂಡ ಆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಮನವಿ ಕೊಟ್ಟರು. ಯಾಕಂದ್ರೆ ನಮಗೆ ಅವರು ಸರಿಯಾಗಿ ಸಿಗ್ತಿಲ್ಲ, ಪ್ರಮೋಷನ್ಗೆ ಫೋನ್ ಮಾಡಿದ್ರೆ ಕಾಂಟ್ಯಾಕ್ಟ್ ಸಿಗಲ್ಲ, ಬಿಸಿ ಇದ್ರೆ ಅಂತ ಹೇಳ್ತಾರೆ. ಹೀಗಾಗಿ ತುಂಬಾ ಸಮಸ್ಯೆ ಆಗುತ್ತೆ ಒಂದು ಚಿತ್ರಕ್ಕೆ ಅಂತ ಒಂದ್ ಕಡೆ ದೂರ ನೀಡಿದ್ರು. ಅದಾದ ನಂತರ ಇದೀಗ ಉಪ್ಪಿ ರುಪ್ಪಿ ಸಿನಿಮಾ, ಅಂದ್ರೆ ಇದು 8 ವರ್ಷಗಳ ಹಿಂದೆ ನಡೀಬೇಕಿದ್ದ ಸಿನಿಮಾ. ಈ ಸಿನಿಮಾಕ್ಕೆ ಆ ಅಡ್ವಾನ್ಸ್ ಏನೋ ರಚಿತಾ ರಾಮ್ ತೆಗೆದುಕೊಂಡಿದ್ಲು. 23 ಲಕ್ಷಕ್ಕೆ ಒಂದು ಮಾತುಕತೆ ಆಗಿತ್ತು, 13 ಲಕ್ಷ ಅಡ್ವಾನ್ಸ್ ತೆಗೆದುಕೊಂಡಿದ್ಲು. ಹೀಗಾಗಿ ಆ ಒಂದು ಚಿತ್ರಕ್ಕೆ ಈ ರಚಿತಾ ರಾಮ್ ಯಾವುದೇ ಕಾರಣಕ್ಕೂ ಬಂದಿರಲ್ಲ. ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ಮತ್ತೊಂದ್ ಕಡೆ ಇವರು ಬ್ಯಾಂಕಾಕ್ ಅಲ್ಲಿ ಶೂಟಿಂಗ್ ಮಾಡುವಾಗ ಟಿಕೆಟ್ ಬುಕ್ ಮಾಡಿರ್ತಾರೆ, ಆದ್ರೂ ಬಂದಿರಲ್ಲ, ಬಿಸಿ ಇದ್ದೀನಿ ಅಂತ ಹೇಳ್ತಾರೆ. ಅದಾದ ನಂತರ ಮತ್ತೆ ಬರ್ತಂತ ಹೇಳ್ತಾರೆ. ಹೀಗೆ ತುಂಬಾ ಸತಾಯಿಸಿದ್ದಾಳೆ. 8 ವರ್ಷ ಆದ ನಂತರ ಇದೀಗ ಆ ನಿರ್ಮಾಣದ ವಿಜಯಲಕ್ಷ್ಮಿ ಅರಸ್ ಅವರು ಈಗ ಫಿಲ್ಮ್ ಚೇಂಬರ್ ಅಧ್ಯಕ್ಷರಿಗೆ ಒಂದ್ ಕಡೆ ದೂರು ಸಹ ನೀಡಿದ್ದಾರೆ. ಈ ತರ ಆ ರಚಿತಾ ರಾಮ್ ನಮಗೆ ಅಡ್ವಾನ್ಸ್ ತಗೊಂಡು ಕೊಟ್ಟಿದ್ದ 13 ಲಕ್ಷ, ಅದು ವಾಪಸ್ ಇಸ್ಕೊಡಿ ಅಂತ ಒಂದ್ ಕಡೆ ಪತ್ರದಲ್ಲಿ ಮನವಿ ಸಹ ಮಾಡಿಕೊಂಡಿದ್ದಾರೆ. ಈಗ ಫಿಲ್ಮ್ ಚೇಂಬರ್ ಸಹ ಏನು 1 ದಿನ 2 ದಿನ ಒಂದ್ ಕಡೆ ರಚಿತಾ ರಾಮ್ ಜೊತೆ ಸಂಪರ್ಕಿಸಿ ಕೂತು ಬಗೆಹರಿಸುವ ಕೆಲಸಕ್ಕೆ ಫಿಲ್ಮ್ ಚೇಂಬರ್ ಮುಂದಾಗಿದೆ. ನಾಗೇಂದ್ರ ಬಾಬು. ಓಕೆ, ಈಗ ವೀರೇಶ್, ರಚಿತಾ ರಾಮ್ ಏನಾದ್ರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ನಾಗೇಂದ್ರ ಬಾಬು, ಈ ಒಂದು ವಿಚಾರಕ್ಕೆ ರಚಿತಾ ರಾಮ್ ಇನ್ನು ಸಂಪರ್ಕ ಸಿಕ್ಕಿಲ್ಲ. ಮತ್ತೊಂದ್ ಕಡೆ ಫಿಲ್ಮ್ ಚೇಂಬರ್ ಸಹ ಒಂದ್ ಕಡೆ ಸಂಪರ್ಕ ಮಾಡಿದ್ರೆ ಅಲ್ಲಿ ಸಹ ಸಿಕ್ಕಿಲ್ಲ. ಒಂದ್ ಕಡೆ ನಾಳೆ ನಾಡಿದ್ದು ಫಿಲ್ಮ್ ಚೇಂಬರ್ಗೆ ಬರ್ಬೋದು, ಕರ್ಸ್ಬೋದು. ಯಾಕಂದ್ರೆ ನಿನ್ನೆ ಸಹ ಒಂದ್ ಕಡೆ ಕಂಪ್ಲೇಂಟ್ ಆಗಿದೆ, ಇವತ್ತು ಸಹ ಕಂಪ್ಲೇಂಟ್ ಆಗಿದೆ. ಸಾಲು ಕಂಪ್ಲೇಂಟ್ ರಚಿತಾ ರಾಮ್ ವಿರುದ್ಧ ಕೇಳಿ ಬರ್ತದೆ. ಹೀಗಾಗಿ ಒಂದ್ ಕಡೆ ಕೂತು ಬಗೆಹರಿಸುವ ಕೆಲಸಕ್ಕೆ ಫಿಲ್ಮ್ ಚೇಂಬರ್ ಮುಂದಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಫಿಲಂ ಚೇಂಬರ್ನಲ್ಲಿ ರಚಿತಾ ರಾಮ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಉಪ್ಪಿ ರುಪ್ಪಿ ಚಿತ್ರಕ್ಕೆ ನೀಡಿದ್ದ ಅಡ್ವಾನ್ಸ್ ವಾಪಸ್ ನೀಡದೇ ಇರುವ ಆರೋಪ ಇದೆ. ಉಪ್ಪಿ ರುಪ್ಪಿ ಸಿನಿಮಾದಲ್ಲಿ ಉಪ್ಪಿ ಜೊತೆ ನಟಿಸಲು ರಚಿತಾ ಒಪ್ಪಿಕೊಂಡಿದ್ರಂತೆ. 23 ಲಕ್ಷ ಸಂಭಾವನೆ ಪೈಕಿ 13 ಲಕ್ಷ ಅಡ್ವಾನ್ಸ್ ಅನ್ನ ಕೂಡ ಪಡೆದಿದ್ದ ರಚಿತಾ ರಾಮ್ 2017ರಲ್ಲಿ ಬ್ಯಾಂಕಾಕ್ನಲ್ಲಿ ಶೂಟಿಂಗ್ ಪ್ಲಾನ್ ಮಾಡಿದ ಚಿತ್ರತಂಡ ಶೂಟಿಂಗ್ಗೆ ಬಾರದೆ ಆಟ ಆಡಿಸಿದ್ದರಿಂದ 1.5 ಕೋಟಿ ನಷ್ಟ ಆಗಿತ್ತಂತೆ ಚಿತ್ರತಂಡಕ್ಕೆ. ಹಾಗಾಗಿ ವಂಚನೆ ಮಾಡಿದ್ದಾರೆ ಅಂತೇಳಿ ದೂರನ್ನ ಕೊಟ್ಟಿದ್ದಾರೆ. ನೋಡಿ, ಬ್ಯಾಂಕಾಕ್ ಅಲ್ಲಿ ವಿದೇಶದಲ್ಲಿ ಶೂಟಿಂಗ್ ಅನ್ನ ಮಾಡೋದಕ್ಕೆ ಟಿಕೆಟ್ ಬುಕ್ ಮಾಡಿದ್ರು ಕೂಡ ಶೂಟಿಂಗ್ ಬಂದಿರಲಿಲ್ಲ ಅಂತೇಳಿ ಆರೋಪ ಮಾಡಲಾಗಿದೆ. 15 ದಿನ ಈಗ ಬರ್ತೀನಿ ಆಗ ಬರ್ತೀನಿ ಅಂತ ಆಟ ಆಡ್ತಿದ್ರಂತೆ ರಚಿತಾ. ಸೂಟ್ ರೂಮ್ ಬುಕ್ ಮಾಡಿ ಕಾದಿದ್ದ ನಿರ್ಮಾಪಕಿ ವಿಜಯಲಕ್ಷ್ಮಿ ಅವರು. ನಟಿಯಿಂದ ನಿರ್ಮಾಪಕಿ ವಿಜಯಲಕ್ಷ್ಮಿಗೆ 1.5 ಕೋಟಿ ನಷ್ಟ ಆಗಿದೆ. ರಚಿತಾ ರಾಮ್ ಕಾರಣಕ್ಕೆ ಸಿನಿಮಾ ಅರ್ಧಕ್ಕೆ ನಿಂತ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಅವತ್ತಿನಿಂದ ಸಂಪರ್ಕಕ್ಕೆ ಸಿಗದೆ ಸತಾಯಿಸ್ತಾ ಇದ್ದಾರಂತೆ ರಚಿತಾ ರಾಮ್. ಕೊನೆಯದಾಗಿ ಫಿಲಂ ಚೇಂಬರ್ಗೆ ದೂರನ್ನ ಕೊಟ್ಟಿದ್ದಾರೆ ನಿರ್ಮಾಪಕಿ ವಿಜಯಲಕ್ಷ್ಮಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಏನಿದು ಈಗ ಈ ಆರೋಪ? ಇಷ್ಟು ದಿನ ಇವರು ಕಾದು ಈಗ ದೂರನ್ನ ಕೊಟ್ಟಿದ್ದಾರೆ. ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಹಾಗಾದ್ರೆ? ರಚಿತಾ ರಾಮ್ ಅವರು ಏನಾದ್ರು ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ?
ಎಸ್ ನಾಗೇಂದ್ರ ಬಾಬು, ಸಂಜಯ್ ವೆಟ್ಸ್ ಗೀತಾ 2 ನಂತರ ಇದೀಗ ರಚಿತಾ ರಾಮ್ ವಿರುದ್ಧ ಸಾಲು ದೂರು ಫಿಲ್ಮ್ ಚೇಂಬರ್ಗೆ ದಾಖಲಾಗ್ತಿದೆ. ನಿನ್ನೆ ಸಹ ಶ್ರೀನಗರ ಕಿಟ್ಟಿ ಸೇರಿದಂತೆ ಆ ಸಂಜಯ್ ವೆಟ್ಸ್ ಗೀತಾ 2 ತಂಡ ಆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಮನವಿ ಕೊಟ್ಟರು. ಯಾಕಂದ್ರೆ ನಮ್ಗೆ ಅವ್ರು ಸರಿಯಾಗಿ ಸಿಗ್ತಿಲ್ಲ ಪ್ರಮೋಷನ್ಗೆ, ಫೋನ್ ಮಾಡಿದ್ರೆ ಕಾಂಟ್ಯಾಕ್ಟ್ ಸಿಗಲ್ಲ, ಬಿಸಿ ಇದ್ರ ಅಂತ ಹೇಳ್ತಾರೆ. ಹೀಗಾಗಿ ತುಂಬಾ ಸಮಸ್ಯೆ ಆಗುತ್ತೆ ಒಂದು ಚಿತ್ರಕ್ಕೆ ಅಂತ ಒಂದ್ ಕಡೆ ದೂರ ನೀಡಿದ್ರು. ಅದಾದ ನಂತರ ಇದೀಗ ಉಪ್ಪಿ ಸಿನಿಮಾ, ಅಂದ್ರೆ ಇದು 8 ವರ್ಷಗಳ ಹಿಂದೆ ನಡೀಬೇಕಿದ್ದ ಸಿನಿಮಾ. ಈ ಸಿನಿಮಾಕ್ಕೆ ಅಡ್ವಾನ್ಸ್ ಏನೋ ರಚಿತಾ ರಾಮ್ ತೆಗೆದುಕೊಂಡಿದ್ದು 23 ಲಕ್ಷಕ್ಕೆ ಒಂದು ಮಾತುಕತೆ ಆಗಿತ್ತು. 13 ಲಕ್ಷ ಅಡ್ವಾನ್ಸ್ ತೆಗೆದುಕೊಂಡಿದ್ದು. ಹೀಗಾಗಿ ಆ ಒಂದು ಚಿತ್ರಕ್ಕೆ ಈ ರಚಿತಾ ರಾಮ್ ಯಾವುದೇ ಕಾರಣಕ್ಕೂ ಬಂದಿರಲ್ಲ, ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ಮತ್ತೊಂದ್ ಕಡೆ ಇವರು ಬ್ಯಾಂಕಾಕ್ ಅಲ್ಲಿ ಶೂಟಿಂಗ್ ಮಾಡುವಾಗ ಟಿಕೆಟ್ ಬುಕ್ ಮಾಡಿರ್ತಾರೆ, ಆದ್ರೂ ಬಂದಿರಲ್ಲ, ಬಿಸಿ ಇದ್ದೀನಿ ಅಂತ ಹೇಳ್ತಾರೆ. ಅದಾದ ನಂತರ ಮತ್ತೆ ಅಂತ ಹೇಳ್ತಾರೆ. ಹೀಗೆ ತುಂಬಾ ಸತಾಯಿಸಿದ್ದಾಳೆ. 8 ವರ್ಷ ಆದ ನಂತರ ಇದೀಗ ಆ ನಿರ್ಮಾಣದ ವಿಜಯಲಕ್ಷ್ಮಿ ಅರಸ್ ಅವರು ಈಗ ಫಿಲ್ಮ್ ಚೇಂಬರ್ ಅಧ್ಯಕ್ಷರಿಗೆ ಒಂದ್ ಕಡೆ ದೂರು ಸಹ ನೀಡಿದ್ದಾರೆ. ಈ ತರ ಆ ರಚಿತಾ ರಾಮ್ ನಮಗೆ ಅಡ್ವಾನ್ಸ್ ತಗೊಂಡ್ಕೊಂಡಿದ್ರೆ 13 ಲಕ್ಷ, ಅದು ವಾಪಸ್ ಇಸ್ಕೊಡಿ ಅಂತ ಒಂದ್ ಕಡೆ ಪತ್ರದಲ್ಲಿ ಮನವಿ ಸಹ ಮಾಡಿಕೊಂಡಿದ್ದಾರೆ. ಈಗ ಫಿಲ್ಮ್ ಚೇಂಬರ್ ಸಹ ಏನೋ 1 ದಿನ 2 ದಿನ ಒಂದ್ ಕಡೆ ರಚಿತಾ ರಾಮ್ ಜೊತೆ ಸಂಪರ್ಕಿಸಿ ಕೂತು ಬಗೆಹರಿಸುವ ಕೆಲಸಕ್ಕೆ ಫಿಲ್ಮ್ ಚೇಂಬರ್ ಮುಂದಾಗಿದೆ ನಾಗೇಂದ್ರ ಬಾಬು. ಓಕೆ, ಈಗ ವೀರೇಶ್, ರಚಿತಾ ರಾಮನ್ ಏನಾದ್ರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ನಾಗೇಂದ್ರ ಬಾಬು, ಈ ಒಂದು ವಿಚಾರಕ್ಕೆ ರಚಿತಾ ರಾಮ್ ಇನ್ನು ಸಂಪರ್ಕ ಸಿಕ್ಕಿಲ್ಲ. ಮತ್ತೊಂದ್ ಕಡೆ ಫಿಲ್ಮ್ ಚೇಂಬರ್ ಸಹ ಒಂದ್ ಕಡೆ ಸಂಪರ್ಕ ಮಾಡಿದ್ರೆ ಅಲ್ಲಿ ಸಹ ಸಿಕ್ಕಿಲ್ಲ. ಒಂದ್ ಕಡೆ ನಾಳೆ ನಾಡಿದ್ದು ಫಿಲ್ಮ್ ಚೇಂಬರ್ ಗೆ ಬರ್ಬೋದು, ಕರ್ಸ್ಬೋದು. ಯಾಕಂದ್ರೆ ನಿನ್ನೆ ಸಹ ಒಂದ್ ಕಡೆ ಕಂಪ್ಲೇಂಟ್ ಆಗಿದೆ, ಇವತ್ತು ಸಹ ಕಂಪ್ಲೇಂಟ್ ಆಗಿದೆ. ಸಾಲು ಕಂಪ್ಲೇಂಟ್ ರಚಿತಾ ರಾಮ್ ವಿರುದ್ಧ ಕೇಳಿ ಬರ್ತದೆ. ಹೀಗಾಗಿ ಒಂದ್ ಕಡೆ ಕೂತು ಬಗೆಹರಿಸುವ ಕೆಲಸಕ್ಕೆ ಫಿಲ್ಮ್ ಚೇಂಬರ್ ಮುಂದಾಗಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬು. ಫಿಲಂ ಚೇಂಬರ್ನಲ್ಲಿ ರಚಿತಾ ರಾಮ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಉಪ್ಪಿ ಚಿತ್ರಕ್ಕೆ ನೀಡಿದ್ದ ಅಡ್ವಾನ್ಸ್ ವಾಪಸ್ ನೀಡದೇ ಇರುವ ಆರೋಪ. ಉಪ್ಪಿ ಸಿನಿಮಾದಲ್ಲಿ ಉಪ್ಪಿ ಜೊತೆ ನಟಿಸಲು ರಚಿತಾ ಒಪ್ಪಿಕೊಂಡಿದ್ರಂತೆ. 23 ಲಕ್ಷ ಸಂಭಾವನೆ ಪೈಕಿ 13 ಲಕ್ಷ ಅಡ್ವಾನ್ಸ್ ಅನ್ನ ಕೂಡ ಪಡೆದಿದ್ದ ರಚಿತಾ ರಾಮ್ 2017ರಲ್ಲಿ ಬ್ಯಾಂಕಾಕ್ನಲ್ಲಿ ಶೂಟಿಂಗ್ ಪ್ಲಾನ್ ಮಾಡಿದ ಚಿತ್ರತಂಡ ಶೂಟಿಂಗ್ಗೆ ಬಾರದೆ ಆಟ ಆಡ್ತಿದ್ದರಿಂದ 1.5 ಕೋಟಿ ನಷ್ಟ ಆಗಿತ್ತಂತೆ ಚಿತ್ರತಂಡಕ್ಕೆ. ಹಾಗಾಗಿ ವಂಚನೆ ಮಾಡಿದ್ದಾರೆ ಅಂತೇಳಿ ದೂರನ್ನ ಕೊಟ್ಟಿದ್ದಾರೆ. ನೋಡಿ, ಬ್ಯಾಂಕಾಕ್ ಅಲ್ಲಿ ವಿದೇಶದಲ್ಲಿ ಶೂಟಿಂಗ್ ಅನ್ನ ಮಾಡೋದಕ್ಕೆ ಟಿಕೆಟ್ ಬುಕ್ ಮಾಡಿದ್ರು ಕೂಡ ಶೂಟಿಂಗ್ ಬಂದಿರಲಿಲ್ಲ ಅಂತೇಳಿ ಆರೋಪ ಮಾಡಲಾಗಿದೆ. 15 ದಿನ ಈಗ ಬರ್ತೀನಿ ಆಗ ಬರ್ತೀನಿ ಅಂತ ಆಟ ಆಡ್ತಿದ್ರಂತೆ ರಚಿತಾ. ಸೂಟ್ ರೂಮ್ ಬುಕ್ ಮಾಡಿ ಕಾದಿದ್ದ ನಿರ್ಮಾಪಕಿ ವಿಜಯಲಕ್ಷ್ಮಿ ಅವರು. ನಟಿಯಿಂದ ನಿರ್ಮಾಪಕಿ ವಿಜಯಲಕ್ಷ್ಮಿಗೆ 1.5 ಕೋಟಿ ನಷ್ಟ ಆಗಿದೆ. ರಚಿತಾ ರಾಮ್ ಕಾರಣಕ್ಕೆ ಸಿನಿಮಾ ಅರ್ಧಕ್ಕೆ ನಿಂತ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಅವತ್ತಿನಿಂದ ಸಂಪರ್ಕಕ್ಕೆ ಸಿಗದೆ ಸತಾಯಿಸ್ತಾ ಇದ್ದಾರಂತೆ ರಚಿತಾ ರಾಮ್. ಕೊನೆಯದಾಗಿ ಫಿಲಂ ಚೇಂಬರ್ಗೆ ದೂರನ್ನ ಕೊಟ್ಟಿದ್ದಾರೆ ನಿರ್ಮಾಪಕಿ ವಿಜಯಲಕ್ಷ್ಮಿ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಏನಿದು ಈಗ ಈ ಆರೋಪ? ಇಷ್ಟು ದಿನ ಇವರು ಕಾದು ಈಗ ದೂರನ್ನ ಕೊಟ್ಟಿದ್ದಾರೆ. ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಹಾಗಾದ್ರೆ? ರಚಿತಾ ರಾಮ್ ಅವರು ಏನಾದ್ರು ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ಎಸ್ ನಾಗೇಂದ್ರ ಬಾಬು, ಸಂಜಯ್ ವೆಟ್ಸ್ ಗೀತಾ 2 ನಂತರ ಇದೀಗ ರಚಿತಾ ರಾಮ್ ವಿರುದ್ಧ ಸಾಲು ದೂರು ಫಿಲ್ಮ್ ಚೇಂಬರ್ಗೆ ದಾಖಲಾಗ್ತಿದೆ. ನಿನ್ನೆ ಸಹ ಶ್ರೀನಗರ ಕಿಟ್ಟಿ ಸೇರಿದಂತೆ ಆ ಸಂಜಯ್ ವೆಟ್ಸ್ ಗೀತಾ 2 ತಂಡ ಆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಮನವಿ ಕೊಟ್ಟರು. ಯಾಕಂದ್ರೆ ನಮ್ಗೆ ಅವ್ರು ಸರಿಯಾಗಿ ಸಿಗ್ತಿಲ್ಲ ಪ್ರಮೋಷನ್ಗೆ, ಫೋನ್ ಮಾಡಿದ್ರೆ ಕಾಂಟ್ಯಾಕ್ಟ್ ಸಿಗಲ್ಲ, ಬಿಸಿ ಇದ್ರ ಅಂತ ಹೇಳ್ತಾರೆ. ಹೀಗಾಗಿ ತುಂಬಾ ಸಮಸ್ಯೆ ಆಗುತ್ತೆ ಒಂದು ಚಿತ್ರಕ್ಕೆ ಅಂತ ಒಂದ್ ಕಡೆ ದೂರ ನೀಡಿದ್ರು. ಅದಾದ ನಂತರ ಇದೀಗ ಉಪ್ಪಿ ಸಿನಿಮಾ, ಅಂದ್ರೆ ಇದು 8 ವರ್ಷಗಳ ಹಿಂದೆ ನಡೀಬೇಕಿದ್ದ ಸಿನಿಮಾ. ಈ ಸಿನಿಮಾಕ್ಕೆ ಅಡ್ವಾನ್ಸ್ ಏನೋ ರಚಿತಾ ರಾಮ್ ತೆಗೆದುಕೊಂಡಿದ್ದು 23 ಲಕ್ಷಕ್ಕೆ ಒಂದು ಮಾತುಕತೆ ಆಗಿತ್ತು. 13 ಲಕ್ಷ ಅಡ್ವಾನ್ಸ್ ತೆಗೆದುಕೊಂಡಿದ್ದು. ಹೀಗಾಗಿ ಆ ಒಂದು ಚಿತ್ರಕ್ಕೆ ಈ ರಚಿತಾ ರಾಮ್ ಯಾವುದೇ ಕಾರಣಕ್ಕೂ ಬಂದಿರಲ್ಲ, ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ಮತ್ತೊಂದ್ ಕಡೆ ಇವರು ಬ್ಯಾಂಕಾಕ್ ಅಲ್ಲಿ ಶೂಟಿಂಗ್ ಮಾಡುವಾಗ ಟಿಕೆಟ್ ಸಹ ಬುಕ್ ಮಾಡಿರ್ತಾರೆ, ಆದ್ರೂ ಬಂದಿರಲ್ಲ, ಬಿಸಿ ಇದ್ದೀನಿ ಅಂತ ಹೇಳ್ತಾರೆ. ಅದಾದ ನಂತರ ಮತ್ತೆ ಅಂತ ಹೇಳ್ತಾರೆ. ಹೀಗೆ ತುಂಬಾ ಸತಾಯಿಸಿದ್ದಾಳೆ. 8 ವರ್ಷ ಆದ ನಂತರ ಇದೀಗ ಆ ನಿರ್ಮಾಣದ ವಿಜಯಲಕ್ಷ್ಮಿ ಅರಸ್ ಅವರು ಈಗ ಫಿಲ್ಮ್ ಚೇಂಬರ್ ಅಧ್ಯಕ್ಷರಿಗೆ ಒಂದ್ ಕಡೆ ದೂರು ಸಹ ನೀಡಿದ್ದಾರೆ. ಈ ತರ ಆ ರಚಿತಾ ರಾಮ್ ನಮಗೆ ಅಡ್ವಾನ್ಸ್ ತಗೊಂಡ್ಕೊಂಡಿದ್ರೆ 13 ಲಕ್ಷ, ಅದು ವಾಪಸ್ ಇಸ್ಕೊಡಿ ಅಂತ ಒಂದ್ ಕಡೆ ಪತ್ರದಲ್ಲಿ ಮನವಿ ಸಹ ಮಾಡಿಕೊಂಡಿದ್ದಾರೆ. ಈಗ ಫಿಲ್ಮ್ ಚೇಂಬರ್ ಸಹ ಏನೋ 1 ದಿನ 2 ದಿನ ಒಂದ್ ಕಡೆ ರಚಿತಾ ರಾಮ್ ಜೊತೆ ಸಂಪರ್ಕಿಸಿ ಕೂತು ಬಗೆಹರಿಸುವ ಕೆಲಸಕ್ಕೆ ಫಿಲ್ಮ್ ಚೇಂಬರ್ ಮುಂದಾಗಿದೆ ನಾಗೇಂದ್ರ ಬಾಬು. ಓಕೆ, ಈಗ ವೀರೇಶ್, ರಚಿತಾ ರಾಮನ್ ಏನಾದ್ರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ನಾಗೇಂದ್ರ ಬಾಬು, ಈ ಒಂದು ವಿಚಾರಕ್ಕೆ ರಚಿತಾ ರಾಮ್ ಇನ್ನು ಸಂಪರ್ಕ ಸಿಕ್ಕಿಲ್ಲ. ಮತ್ತೊಂದ್ ಕಡೆ ಫಿಲ್ಮ್ ಚೇಂಬರ್ ಸಹ ಒಂದ್ ಕಡೆ ಸಂಪರ್ಕ ಮಾಡಿದ್ರೆ ಅಲ್ಲಿ ಸಹ ಸಿಕ್ಕಿಲ್ಲ. ಒಂದ್ ಕಡೆ ನಾಳೆ ನಾಡಿದ್ದು ಫಿಲ್ಮ್ ಚೇಂಬರ್ ಗೆ ಬರ್ಬೋದು, ಕರ್ಸ್ಬೋದು. ಯಾಕಂದ್ರೆ ನಿನ್ನೆ ಸಹ ಒಂದ್ ಕಡೆ ಕಂಪ್ಲೇಂಟ್ ಆಗಿದೆ, ಇವತ್ತು ಸಹ ಕಂಪ್ಲೇಂಟ್ ಆಗಿದೆ. ಸಾಲು ಕಂಪ್ಲೇಂಟ್ ರಚಿತಾ ರಾಮ್ ವಿರುದ್ಧ ಕೇಳಿ ಬರ್ತದೆ. ಹೀಗಾಗಿ ಒಂದ್ ಕಡೆ
ಕೂತು ಬಗೆಹರಿಸೋ ಕೆಲಸಕ್ಕೆ ಫಿಲಿಂ ಚೇಂಬರ್ ಮುಂದಾಗಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.